ಗೈಸ್ ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ, ಯೂಟ್ಯೂಬರ್ಸ್ಗಳಿಗೆ ಇವತ್ತು 2 ಅಪ್ಡೇಟ್ ಬಂದಿದೆ. ಒಂದು ಅಪ್ಡೇಟ್ ಅಂತೂ ನೀವು ಇನ್ನು ಮುಂದೆ ಯೋಚನೆ ಮಾಡೋಂಗಿಲ್ಲ. ಬ್ರೋ ನಾನು ಇವಾಗ ಒಂದು ವೀಡಿಯೋ ಮಾಡಿದ್ದೆ, ಅದಕ್ಕೆ ಏನು ಟೈಟಲ್ ಹಾಕಬೇಕು ನನಗೆ ಗೊತ್ತಿಲ್ಲ, ಡಿಸ್ಕ್ರಿಪ್ಷನ್ ಹಾಕಬೇಕು ಗೊತ್ತಿಲ್ಲ, ಆಮೇಲೆ ನನಗೆ ಯಾವ ವೀಡಿಯೋ ಮಾಡೋದು ಅನ್ನೋದು ಗೊತ್ತಾಯ್ತಾ ಇಲ್ಲ ಅಂತಂದವ್ರಿಗೆ ಆ ಒಂದು ಅಪ್ಡೇಟ್ ಅಂತೂ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಅದು ಒಂದು ಅಪ್ಡೇಟ್ ಬಂದಿದೆ. ಆಮೇಲೆ ಇನ್ನೊಂದು 2 ಇದು ಆಪ್ಷನ್ಸ್ಗಳನ್ನ ಇದು ಮಾಡ್ತಾವ್ರೆ, ಮರ್ಜ್ ಮಾಡ್ತಾವ್ರೆ ಆಯಿತಾ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಪ್ಡೇಟು ಯೂಟ್ಯೂಬರ್ಸ್ಗಳಿಗೆ. ಅಪ್ಡೇಟ್ಸ್ಗಳೇನು ಅಂತ ಏನು ಬಂದಿದೆ ಅಂತ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಅಪ್ಡೇಟ್ಸ್ಗಳನ್ನ ನಾನು ಅವಾಗ ವೀಡಿಯೋ ಮಾಡ್ತಾ ಇರ್ತೀನಿ, ಏನು ಅಪ್ಡೇಟ್ ಬಂದರು. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ವೀಡಿಯೋ ಬಂದ ತಕ್ಷಣ ನೀವು ನೋಡ್ಬೋದು ಆಯಿತಾ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಹಂಗೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಅಪ್ಡೇಟ್ ಏನಿದೆ ಅಂತ ನೋಡೋಣ ಗೈಸ್. ಸೊ ಇವಾಗ ನಾನು 2 ಅಪ್ಡೇಟ್ಗಳನ್ನು ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟು ಬಂದಿರುವಂಥ ಅಪ್ಡೇಟ್ ಬಗ್ಗೆ ನಾನು ಮಾತಾಡ್ತೀನಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಡ್ಯಾಶ್ ಬೋರ್ಡ್ನ ನೀವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆಗೆ ಬಂದರೆ ಕಸ್ಟಮೈಸೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಗೈಸ್. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಚಾನಲ್ ಕಸ್ಟಮೈಸೇಷನ್ ಅಂತ ಬರುತ್ತೆ. ಈಗ ನಾನು ರೀಸೆಂಟಾಗಿ ಯೂಟ್ಯೂಬ್ ಅಪ್ಡೇಟ್ ಬಂದಾಗ ಒಂದು ರೀಸೆಂಟಾಗಿ ಅಪ್ಡೇಟ್ ಬಂದಿತ್ತು. ಏನು ಅಂತಂದರೆ ಇವಾಗ ನೀವೇನಾದರೂ ಆಪ್ಷನ್ಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ, ಲೈಕ್ ಇವಾಗ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಹೋಮ್ ಪೇಜ್ ಇರುತ್ತೆ, ವೀಡಿಯೋಸ್ ಇರುತ್ತೆ, ಪ್ಲೇಲಿಸ್ಟು, ಕಮ್ಯುನಿಟಿ ಟ್ಯಾಬ್ಗಳೆಲ್ಲ ಇರುತ್ತೆ. ಆ ಟ್ಯಾಬನ್ನು ನೀವು ಯೂಸ್ ಮಾಡ್ತಾ ಇಲ್ಲ. ಈಗ ಎಕ್ಸಾಂಪಲ್ ಇವಾಗ ನೀವು ಶಾರ್ಟ್ಸ್ ಆಗ್ತಾಯಿಲ್ಲ ಅಂತಂದರೆ ಶಾರ್ಟ್ಸ್ ಟ್ಯಾಬು ಆಟೋಮೆಟಿಕಲಿ ಡಿಸಪಿಯರ್ ಆಗಿಬಿಡುತ್ತೆ. ಅದೇ ಥರ ನೀವು ಕಮ್ಯುನಿಟಿ ಪೋಸ್ಟ್ ಆಗ್ತಾಯಿಲ್ಲ ಅಂತಂದರೆ ಕಮ್ಯುನಿಟಿ ಪೋಸ್ಟು ಕೂಡ ಡಿಸಪಿಯರ್ ಆಗಿಬಿಡುತ್ತೆ. ಸೊ ಈ ಥರ ಒಂದು ಅಪ್ಡೇಟು ರೀಸೆಂಟಾಗಿ ಯೂಟ್ಯೂಬರ್ ಕೊಟ್ಟಿದ್ದರು. ಇವಾಗ ಅದ್ರ ಮೇಲೆ ಇನ್ನೊಂದಷ್ಟು ಕ್ಲಾರಿಫಿಕೇಷನ್ನ ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ನೀವು ಆ ಒಂದು ಆಪ್ಷನ್ಸ್ಗಳನ್ನ ನೀವು ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಸೊ ಅದು ಕೇವಲ ಡಿಸಪೇರ್ ಆಗಿರುತ್ತೆ. ಬಟ್ ಅದು ನಿಮ್ಗೆ ಇಲ್ಲಿ ಇರುತ್ತೆ. ಬೇಕು ಅಂದರೆ ನೀವು ಆ ಒಂದು ಡೇಟಾನ ನೀವು ಇಲ್ಲಿ ನೋಡ್ಬೋದು ಆಯಿತಾ. ಇದೊಂದು ಸಣ್ಣದಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಲಾಸ್ಟ್ ಅಪ್ಡೇಟ್ಗೆ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಇವಾಗ ಇಲ್ಲಿ ಲೇಔಟು, ಬ್ರ್ಯಾಂಡಿಂಗು ಮತ್ತು ಬೇಸಿಕ್ ಇನ್ಫೋ ಅಂತ ಇದೆ ನೋಡಿ. ಇವಾಗ ಏನು ಮಾಡ್ತಾರೆ ಅಂತಂದರೆ, ಈ ಬ್ರ್ಯಾಂಡಿಂಗು ಮತ್ತು ಬೇಸಿಕ್ ಇನ್ಫೋನು ಕೂಡ ಎರಡನ್ನೂ ಕೂಡ ಮರ್ಜ್ ಮಾಡಿ ನಿಮಗೆ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಇನ್ನೊಂದು ಹೋಮ್ ಟ್ಯಾಬ್ ಅಂತ ಮಾಡಿಬಿಡ್ತಾರೆ ಆಯಿತಾ. ಇಲ್ಲಿ ಲೇಔಟ್ ಅಂತಿದೆ ನೋಡಿ, ಲೇಔಟ್ ಪ್ಲೇಸಲ್ಲಿ ಪ್ರೊಫೈಲ್ ಅಂತ ಬರುತ್ತೆ. ಇಲ್ಲಿ ಬ್ರ್ಯಾಂಡಿಂಗು ಮತ್ತು ಬೇಸಿಕ್ ಇನ್ಫೋ ಇವೆರಡನ್ನೂ ಮರ್ಜ್ ಮಾಡಿ ಹೋಮ್ ಟ್ಯಾಬ್ ಅಂತ ಬರುತ್ತೆ. ಸೊ ನೀವು ಹೋಮ್ ಟ್ಯಾಬು ಬೇಕು ಅಂತಂದರೆ ಆನ್ ಆಫ್ ಮಾಡ್ಕೋಬೋದು. ನಿಮ್ಗೆ ಬೇಕು ಅಂತಂದರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು. ಸೊ ಒಟ್ಟಿನಲ್ಲಿ ಈ ಬ್ರ್ಯಾಂಡಿಂಗು ಮತ್ತು ಬೇಸಿಕ್ ಇನ್ಫೋನ ರಿಮೂವ್ ಮಾಡಿ ಹೋಮ್ ಟ್ಯಾಬ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಸದ್ಯದಲ್ಲೇ ಈ ಒಂದು ಅಪ್ಡೇಟ್ ಬರುತ್ತೆ, ವೆಯ್ಟ್ ಮಾಡಿ. ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಫಸ್ಟ್ ಅಪ್ಡೇಟು. 2ನೇ ಅಪ್ಡೇಟ್ ಏನು ಅಂತ ನೋಡೋದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲದವರು ದಯವಿಟ್ಟು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಕಂಪ್ಲೀಟ್ ಮಾಡಿ. ನೀವು ಎಷ್ಟು ಜನ ಲೈಕ್ ಮಾಡ್ತಿರೋ ಸೊ ಅಷ್ಟು ಜನಕ್ಕೆ ಇದು ರೀಚ್ ಆಗುತ್ತೆ. ಸೊ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಅಪ್ಡೇಟ್ ಇದು ಬಂದಿರೋದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಗೊತ್ತಾಗಲಿ ನೀವು ಲೈಕ್ ಮಾಡಿ ಅಂತ ಹೇಳ್ತಾ, ಸೊ 2ನೇ ಅಪ್ಡೇಟ್ ನೋಡೋಣ. 2ನೇ ಅಪ್ಡೇಟು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಆಪ್ಷನ್ ಇದೆ ನೋಡಿ. ಇಲ್ಲಿ ಅನಾಲಿಟಿಕ್ಸ್ ಆಪ್ಷನ್ಗೆ ನೀವು ಹೋಗ್ಬೇಕಾಯ್ತಾ. ಅನಾಲಿಟಿಕ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಇನ್ಸ್ಪಿರೇಷನ್ ಅಂತ ಒಂದು ಟ್ಯಾಬ್ ಇದೆ ನೋಡಿ. ಈ ಒಂದು ಇನ್ಸ್ಪಿರೇಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಗೆಟ್ ಐಡಿಯಾಸ್ ಫಾರ್ ಯುವರ್ ನೆಕ್ಸ್ಟ್ ವಿಡಿಯೋ ಅಂತ. ಇದು ಒಂದು AI ಜನರೇಟೆಡ್ ಇರುವಂಥ ಒಂದು ಸರ್ಚ್ ಬಾಕ್ಸ್ ಆಗಿರುತ್ತೆ. ನೀವು ಏನು ಬೇಕಾದ್ರೂ ಕೂಡ ಸರ್ಚ್ ಮಾಡೋದು. ಈಗ ಎಕ್ಸಾಂಪಲ್ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್ ಅಂತ ನಾನು ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ತು ಅಂತಂದರೆ ಇಲ್ಲಿ ನಮ್ಗೆ ಇವಾಗ ಒಂದು AI ಸಿಸ್ಟಮ್ನ ಯೂಸ್ ಮಾಡಿಕೊಂಡು ನಮಗೆ ಸಿಮಿಲರ್ ಐಡಿಯಾಸ್ಗಳು ಕೂಡ ಕೊಡ್ತಾರೆ, ನಾವು ಏನು ವಿಡಿಯೋ ಮಾಡಬಹುದು ಅಂತ. ನೋಡಿ ಇಲ್ಲಿ ಬಿಹೈಂಡ್ ದ ಸೀನ್ಸ್ ಲುಕ್ ಅಟ್ ಎ ಲಕ್ಕಿ ಲಿಕೇಶ್ ಯಶ್ ವಿಡಿಯೋ ಅಂತ ಇದೆ. ದ ಸ್ಟೋರಿ ಆಫ್ ಹೌ ಲಕ್ಕಿ ಲಿಕೇಶ್ ಯಶ್ ಸ್ಟಾರ್ಟೆಡ್ ಈಸ್ ಯೂಟ್ಯೂಬ್ ಚಾನಲ್ ಅಂತ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವಿಡಿಯೋ ಮಾಡ್ಬೋದು. ಈ ಥರ ನೀವು ಏನು ಬೇಕಾದ್ರೂ ಕೂಡ ಸರ್ಚ್ ಮಾಡ್ಬೋದು. ಆ ಒಂದು ಕಾನ್ಸೆಪ್ಟ್ಗೆ ಸಿಮಿಲರಾಗಿ ಐಡಿಯಾಸ್ಗಳನ್ನ ತೋರಿಸ್ತಾರೆ. ಆ ಒಂದು ಟೈಟಲ್ನ ಇಟ್ಕೊಂಡು ನೀವು ವೀಡಿಯೋಸ್ ಮಾಡ್ಬೋದು. ಜೊತೆಗೆ ಇಲ್ಲಿ ಒಂದು ಹೊಸ ಆಪ್ಷನ್ ಬರ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು, ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ರಿಯೇಟ್ ಔಟ್ಲೈನ್ ಅಂತ ಇದೆ. ಈ ಕ್ರಿಯೇಟ್ ಔಟ್ಲೈನ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಾವು ಏನು ಸರ್ಚ್ ಮಾಡಿರ್ತೀವೋ ಅದ್ರ ರಿಲೇಟೆಡ್ ಆಗಿ ನಮಗೆ ಟೈಟಲ್ಲು, ಡಿಸ್ಕ್ರಿಪ್ಷನ್ ಏನು ಹಾಕಬೇಕು ಅಂತ ಒಂದು ಐಡಿಯಾಸ್ ಕೊಟ್ಬಿಡ್ತಾರೆ. ನೀವು ನೋಡ್ಬೋದು ಟಾಪ್ 10 ಯೂಟ್ಯೂಬರ್ಸ್ ಇನ್ ಸೌತ್ ಇಂಡಿಯಾ ಅಂತ ಅಂದ್ಬಿಟ್ಟು. ಸೊ ಈ ಥರ ನೀವು ಇದು ಲೀಸ್ಟ್ ಮಾಡ್ಬೋದು. ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಸಂತೋಷ್ ವರ್ತೂರು ಮತ್ತು ಬ್ಲಾಸ್ಟರ್ ಚಂದು ಮತ್ತು ಉದಯ್ ಶಂಕರು ಈ ಥರ. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವಿಡಿಯೋ ಮಾಡ್ಬೋದು ಆಯಿತಾ. ಖಡಕ್ ಚಾಯ್ ವರ್ಸಸ್ ಬ್ಲಾಸ್ಟರ್ ಚಂದು ಅಂತ ಅಂದ್ಬಿಟ್ಟು. ಸೊ ಈ ಥರ ನಿಮಗೆ ಹೂ ಇಸ್ ಬೆಟರ್ ಯೂಟ್ಯೂಬರು, ಟಾಪ್ 10 ಯೂಟ್ಯೂಬರ್ಸ್ ಇನ್ ಕನ್ನಡ, ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ವಿಡಿಯೋ ಮಾಡ್ಬೋದು. ಆ್ಯಂಡ್ ಇಲ್ಲಿ ಏನು ಮಾಡ್ಬೋದು ಅಂತಲೂ ಕೂಡ ಐಡಿಯಾ ಕೊಟ್ಟಿದ್ದಾರೆ. ಯೂಟ್ಯೂಬರ್ಸ್ ಇನ್ಕಮು, ಹೌ ಮಚ್ ಡು ಯೂಟ್ಯೂಬರ್ಸ್ ಅರ್ನ್ ಅಂತ ಇದೆ, ಹೌ ಟು ಮೇಕ್ ಮನಿ ಫ್ರಮ್ ಯೂಟ್ಯೂಬ್ ಅಂತಿದೆ. ಸೊ ಈ ಥರ ಸೊ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ ಇಲ್ಲಿ ನೀವು ಸರ್ಚ್ನ ಮಾಡಿದ್ರೆ. ಇದು ಇಂಡಿಯಾದಲ್ಲಿ ಇರಲಿಲ್ಲ, ಇವಾಗ ಇಂಡಿಯಾಗೆ ಬಂದಿದೆ. ಇದೇ ಅಪ್ಡೇಟ್ ಬಂದಿರೋದು. ಈಗ ಎಲ್ಲರೂ ಕೂಡ ನೀವು ಆರಾಮಾಗಿ ಇಲ್ಲಿ ಬಂದು ಸರ್ಚ್ ಮಾಡಿ, ನೀವು ಏನು ಕಾನ್ಸೆಪ್ಟ್ ಮಾಡಬೇಕು ವಿಡಿಯೋ ಅದನ್ನು ನೋಡಿ ಐಡಿಯಾಸ್ ನಿಮಗೆ ಸಿಕ್ಬಿಡುತ್ತೆ, ವೀಡಿಯೋಸ್ಗಳನ್ನ ಮಾಡ್ಬೋದು ಆಯಿತಾ. ಈ ಒಂದು ಅಪ್ಡೇಟು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಸೊ ಈ ಒಂದು ಅಪ್ಡೇಟ್ನ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಇದು ಇಂಡಿಯಾದಲ್ಲಿ ಇರಲಿಲ್ಲ, ಇವಾಗ ಬಂದಿದೆ. ಓಕೆ, ಸೊ ಇದಿಷ್ಟು ಅಪ್ಡೇಟು. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್ ಗೈಸ್.